ಜಾತಿ ಗಣತಿ ಸಹಕರಿಸಲಿಕ್ಕೆ ಸುಧಾಮೂರ್ತಿ ನಿರಾಕರಣೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಕೆಂಡಾಮಂಡಲ್ ಶ್ರೀಮಂತಿಕೆ ಇದೆ ಅನ್ನುವಂತ ಹಿಂಗೆಲ್ಲ ಮಾಡೋದಾ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಜಾತಿ ಗಣತಿಯ ಸಹಕರಿಸಲಿಕ್ಕೆ ಸುಧಾಮೂರ್ತಿ ನಿರಾಕರಣೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಕೆಂಡಾಮಂಡಲ ಶ್ರೀಮಂತಿಕೆ ಇದೆ ಅಂತ ಹಿಂಗೆಲ್ಲ ಮಾಡೋದಾ? ಹಿಂದುಳಿದವರು ಗಣತಿಗೆ ಬಂದ್ರೆ ಮುಂದುವರೆದವರು ಸಹಕಾರ ಕೊಡಬೇಕು. ರಾಜ್ಯಸಭಾ ಸದಸ್ಯೆಯಿಂದ ಹಿಂಗೆಲ್ಲ ನಿರೀಕ್ಷೆ ಮಾಡಿರಲಿಲ್ಲ. ಶ್ರೀಮಂತರು ಪೂಜೆ ಮಾಡ್ತಾರೆ ಅಂತ ಬಡವರು ಮಾಡದೇ ಇದ್ರೆ ಹೇಗೆ? ಜವಾಬ್ದಾರಿಯುತ ಸ್ಥಾನದಲ್ಲಿರುವವರೇ ಹಿಂಗ್ ಮಾಡಿದ್ರೆ ಗತಿ ಏನು? ಸುಧಾಮೂರ್ತಿ ಮನೆಗೆ ಹೋಗಿದ್ದಂತಹ ಜಾತಿ ಗಣತಿಯ ಸಿಬ್ಬಂದಿ ಆ ಸಂದರ್ಭದಲ್ಲಿ ನಾವು ಹಿಂದುಳಿದ ವರ್ಗದವರಲ್ಲ ಅಂತ ಹೇಳಿರುವಂತಹ ಸುಧಾಮೂರ್ತಿ ಹೀಗೆ ಹೇಳಿ ಗಣತಿಯನ್ನ ನಿರಾಕರಿಸಿದಂತಹ ಸುಧಾಮೂರ್ತಿ ಆ ವಿಚಾರಕ್ಕೆ ಪ್ರದೀಪ್ ಈಶ್ವರ್ ಸುಧಾಮೂರ್ತಿಯ ವಿರುದ್ಧ ಕಿಡಿಕಾರಿದ್ದಾರೆ. ಎಸ್ ವೀಕ್ಷಕರೇ, ಏನಾಗಿತ್ತು ಅಂದ್ರೆ ಸುಧಾಮೂರ್ತಿ ಅವರು ನಾನು ಈ ಒಂದು ಗಣತಿಯಲ್ಲಿ ಭಾಗವಹಿಸೋದಿಲ್ಲ ಅಂತ ಹೇಳಿ ತುಂಬಾ ಪ್ರೀತಿಯಿಂದ ಹೇಳಿ ಕಳಿಸಿದ್ರು. ಆದ್ರೆ ಇದಕ್ಕೆ ಪ್ರದೀಪ್ ಈಶ್ವರ್ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದ ಹಿಂದುಳಿದ ವರ್ಗದ ಸಮೀಕ್ಷೆ ಮಾಡುತ್ತಾರೆ ಎಂದು ರಾಜ್ಯಸಭಾ ಸಂಸದೆ ಸುಧಾಮೂರ್ತಿ ಅವರು ಮಾಹಿತಿ ಕೊಡದೆ ವಾಪಸ್ಸನ್ನ ಕಳಿಸಿದ್ದಾರೆ. ಆದ್ರೆ ಇಲ್ಲಿ ಹಿಂದುಳಿದವರು ಸಮೀಕ್ಷೆ ಮಾಡುತ್ತಿದ್ದಾರೆಂದು ಮುಂದುವರೆದ ಅಂದ್ರೆ ಶ್ರೀಮಂತೆ ಆಗಿರುವಂತಹ ಸುಧಾಮೂರ್ತಿ ಅವರು ಮಾಹಿತಿ ಕೊಡಲು ನಿರಾಕರಿಸಿದ್ದಾರೆ. ಆದ್ರೆ ಮುಂದುವರೆದವರು ದೇವಸ್ಥಾನಕ್ಕೆ ಪೂಜೆ ಮಾಡಿದರು, ನಾವು ಹಿಂದುಳಿದವರು ಸುಮ್ಮನೆ ಕೈ ಮುಕ್ಕೊಂಡು ಸುಮ್ಮನೆ ಕೂತ್ಕೋಬೇಕಲ್ವಾ ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರು ಕಿಡಿಕಾರಿದ್ದಾರೆ. ಮಾಧ್ಯಮದವರು ಕೇಳಿರುವಂತಹ ಪ್ರಶ್ನೆಗೆ ಅವರು ಉತ್ತರಿಸಿದ್ದಾರೆ. ಸುಧಾಮೂರ್ತಿ ಮೇಡಮ್ ಅವರ ಬಗ್ಗೆ ನನಗೆ ಅಪಾರವಾಗಿ ಗೌರವ ಇದೆ, ಆದರೆ ಸಮೀಕ್ಷೆ ವೇಳೆ ಅವರು ನೀಡಿದ ಪ್ರತಿಕ್ರಿಯೆ ಬೇಸರ ತಂದಿದೆ. ನಾವು ಒಂದು ಸಮೀಕ್ಷೆಯಿಂದ ಯಾವತ್ತೂ ಹಿಂದುಳಿದ ವರ್ಗದವರಿಗೆ ಅಂತ ಹೇಳಿಲ್ಲ, ಸರ್ಕಾರ ಜನರಿಗೆ ಮಾಡ್ತಿರುವಂತಹ ಸಮೀಕ್ಷೆ ಅಂತ ಹೇಳಿದ್ದೇವೆ. ಸುಧಾಮೂರ್ತಿ ಅವರು ಸರ್ಕಾರದ ಭಾಗವಾಗಿದ್ದಾರೆ. ನೀವು ಹಿಂದುಳಿದ ವರ್ಗದವರು ಆಗದೆ ಮುಂದಿರುವಂತಹ ವರ್ಗದವರಾಗಿದ್ರೂ ಕೂಡ ನೀವು ಶ್ರೀಮಂತರು, ನಿಮ್ಮ ಆಸ್ತಿ ಎಷ್ಟಿದೆ ಎಂಬುದನ್ನ ಮಾಹಿತಿ ಕೊಟ್ರೆ ನಿಮ್ಮ ಸರ್ಕಾರದಿಂದ ಮುಂದುವರೆದವರಿಗೆ ಇಷ್ಟು ಜನರಿದ್ದಾರೆ ಅಂತ ಹೇಳಲಾಗುತ್ತೆ ಅಂತ ಹೇಳಿ ಸಾಕಷ್ಟು ವಿಚಾರಗಳನ್ನ ಪ್ರದೀಪ್ ಈಶ್ವರ್ ಅವರು ಹೇಳಿರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.